ಹಾಯ್ ಎವ್ರಿವನ್, ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನಗಳ ನಂತರ ನಾವು ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಇದು ಫುಡ್ ವ್ಲಾಗ್ ಆಗಿರುತ್ತೆ. ಸೊ ಏನು ಮಾಡ್ತಾಯಿದ್ದೀವಿ ಅಂತ ಅಂದರೆ ಫ್ರೆಂಚ್ ಫ್ರೈಸ್. ಸೊ ಒಂದು ಕುಕ್ಕರಲ್ಲಿ ಫ್ರೆಂಚ್ ಫ್ರೈಸ್ ಹೆಂಗೆ ಮಾಡಬೇಕಂತ ತೋರಿಸ್ತೀವಿ. ಸೊ ಅದಕ್ಕೆ ಫಸ್ಟು ಒಂದು ಒಳ್ಳೆ ಚೆನ್ನಾಗಿರೋಂಥ ಆಲೂಗಡ್ಡೆ ತೊಗೊಂಡು ನೀಟಾಗಿ ಅದನ್ನು ಸಿಪ್ಪೆ ತೆಗೆದಿಟ್ಕೊಳ್ಳಿ. ಸಿಪ್ಪೆ ತೆಗೆದೇ ಮಾಡಿದ್ರೆ ಚೆನ್ನಾಗಿರಲ್ಲ, ಸಿಪ್ಪೆ ತೆಗೀರಿ, ಕ್ಲೀನ್ ಆಗುತ್ತೆ. ಕಟ್ ಮಾಡಿ ಮೇಡಮ್, ಈಗ ನೋಡೋಣ ಅದೇ ಹೆಂಗೆ ಬಂದಿದೆ. ಹಾಂ ಬಾಯ್ಲಿ ಸೋನು ಆಯ್ತಾಯ್ತಾ ಮಮ್ಮಿ? ಸೊ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಳಿ. ಇದನ್ನು ಏನು ಆರಾಮಾಗಿ ಮಾಡ್ಕೊಬೋದು. ಮಧ್ಯೆ ನಮ್ಮ ಸೋನು ಈ ಥರ ಬರ್ತಾ ಇರ್ತಾನೆ, ವಿಡಿಯೋಗೆ ಅವನು ಬರಬೇಕು ಅಂತ ಆಸೆ, ಅದಕ್ಕೆ ಅವನು ಬರ್ತಾನೆ. ಕ್ಯಾಶುವಲಾಗಿ ಮಾಡ್ಕೊಳ್ಳಿ, ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅಂತೇನಿಲ್ಲ. ಖುಷಿಯಾಗಿ ಮಾಡಿ, ಅದೇ ಬೇಕಾಗಿರೋದು. ಖುಷಿಯಾಗಿ ಮಾಡಿದ್ರೆ ಖುಷಿಯಾಗಿ ತಿನ್ಬೋದು. ಈ ಥರ ಒಂದೊಂದು ರೌಂಡು ವಿಸಿಟ್ ಆಗ್ತಾ ಇರ್ತಾನೆ ಅವನು, ಬೇಜಾರು ಮಾಡ್ಕೊಬೇಡಿ. ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಮತ್ತೆ ಇನ್ನೊಂದ್ಸರಿ ಅದನ್ನು ತೊಳ್ಕೊಬೇಕು. ಇಲ್ಲಾದರೂ ಮೈದಾ ಅಂತೀನಿ ಅಂದರೆ ಸಾಲ್ಟ್ ಏನೋ ಒಂದು ಹಾಕಿ ಅದನ್ನು ವಾಶ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕಾರ್ನ್ಫ್ಲೋರ್ ಹಾಕಿದ್ರೂ ಸರಿ. ಆವಾಗ ಅದು ನೊರೆ ಥರ ಇರುತ್ತಲ್ಲ, ಸೊ ಅದೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ. ಈ ಥರ ಈ ರೀತಿ ಕ್ಯೂಬ್ಸ್ ಥರ ಮಾಡಿಕೊಂಡು ಸಾಕು. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಆಗಾಗ ಬರ್ತಾ ಇರ್ತಾನೆ, ಯಾಕಂದರೆ ನಾನು ಕೆಳಗಡೆ ಕೂತಿರೋದ್ರಿಂದ ಅವನು ತುಂಬ ಓಡಾಡ್ತಾವನ್ನ ಅಷ್ಟೇ. ಸೊ ನೋಡಿ ನಮ್ಮ ಮಿನಿ ಕುಕ್ಕರ್ ಇದು. ಸೊ ಇವತ್ತು ನಾವು ಫ್ರೆಂಚ್ ಫ್ರೈಸ್ನ ಈ ಸ್ಟೀಮರು ಅಥವಾ ಕುಕ್ಕರ್ ಏನಂತ ಅಂತೀವಿ ಅದ್ರಲ್ಲಿ ಮಾಡೋಣ. ನಾವು ಸುಮ್ಮನೆ ಏನೋ ಇದನ್ನು ನೋಡ್ಬಿಟ್ಟು ಕುಕ್ಕರ್ ಅಂತ ಅಂದ್ಕೊಂಡಿದ್ದೀವಿ, ಅಲ್ಲ ಆದರೆ ಇದು ಸ್ಟೀಮರ್ ಕಮ್ ಫ್ರೈಯರ್ ಅಂತ. ಇದಕ್ಕೊಂದು ಗ್ಲಾಸ್ ಲಿಡ್ ಬರುತ್ತೆ, ಈ ಥರ ಇರುತ್ತೆ ನೋಡಿ. ಬಟ್ ಅನ್ಬಾಕ್ಸ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ. ಅಂತ ಇದಕ್ಕೊಂದು ಸ್ಟೀಲ್ದು ಈ ಥರ ಒಂದು ಪ್ಯಾನ್ ಥರನ ಒಂದು ಬಾಕ್ಸ್ ಥರನ ಕೊಟ್ಟಿರ್ತಾರೆ. ಸ್ಟೀಮರು ನಾವು ವೆಜಿಟೇಬಲ್ಸು, ನೂಡಲ್ಸು ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ಈಸಿ. ಪಡ್ಡು ಮತ್ತು ಇನ್ನೇನು ಅಂತಾರೆ ಮೋಮೋಸ್ ಎಲ್ಲ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಇದೆ. ಇದನ್ನು ಕೊಟ್ಟಿದ್ದಾರೆ, ಗಟ್ಟಿ ಇದೆ ಬಟ್ ತೆಳನೂ ಅಂತಲೂ ಅನಿಸುತ್ತೆ, ಬಟ್ ಓಕೆ ಮಾಡ್ಬೋದು. ಇದರೊಳಗಡೆ ಒಂದು ವೈರ್, ಇದಕ್ಕೆ ಈ ಒಂದು ಪ್ಯಾನ್ ಏನಿದೆ ಇದಕ್ಕೆ ಕನೆಕ್ಟ್ ಮಾಡೋದಕ್ಕೆ. ಇದೊಂದಾದಮೇಲೆ ನಾವು ಇಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನ್ ಸ್ಟಿಕ್ಕಿ ಇದೆ. ಇದು ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆ. ಇಷ್ಟು ಸ್ಪೇಸ್ ಇದೆ, ಈ ಕೈ ಹಿಡಿಯೋಷ್ಟು ಸ್ಪೇಸ್ ಇಲ್ಲಿದೆ. ಇದರಲ್ಲಿ ಇಲ್ಲಿ ಸ್ಟೀಮಿಂಗ್ ಥರ ಮಾಡ್ಕೋಬೋದು, ಪ್ಲಸ್ ಇದರಲ್ಲಿ ಫ್ರೈಯಿಂಗ್ ಥರ ಎಲ್ಲ ಮಾಡ್ಕೋಬೋದು. ನಾನ್ ಸ್ಟಿಕ್ ಇದೆ. ಇಲ್ಲಿ ಅಡ್ಜಸ್ಟಬಲ್ ಇದೆ, ಇಲ್ಲಿ ಎಷ್ಟು ಬೇಕು ನಮಗೆ, ಲ್ಯಾಂಪ್ ಎಷ್ಟು ಬೇಕಿದೆ ಮತ್ತು ಎಷ್ಟು ಹೀಟ್ ಬೇಕಿದೆ ಅಂತ. ಇದು ಸ್ಕೈಲೈನ್ ಬ್ರ್ಯಾಂಡ್ ಅವ್ರದ್ದು. ಸೊ ಈಸಿಯಾಗಿ ಮಾಡ್ಬೋದು, ಟ್ರಾವೆಲ್ ಮಾಡೋರಿಗಾಗಲಿ ಅಥವಾ ಹೊರಗಡೆ ಓಡೋರೋರಿಗೆ ಈ ಸಿಕ್ಕಾಪಟ್ಟೆ ಯೂಸ್ಫುಲ್ ಇದೆ. ಸೊ ಇವಾಗ ನಾವು ಏನದು ಫ್ರೆಂಚ್ ಫ್ರೈಸ್ನ ಮಾಡೋಣ ಬನ್ನಿ. ನೋಡಿ, ಇದನ್ನು ಆನ್ ಮಾಡಿದ್ದೀನಿ. ಇಲ್ಲಿ ಪ್ಲಗ್ ಕನೆಕ್ಟ್ ಮಾಡಿ ಈ ಪ್ಲಗ್ ಆನ್ ಮಾಡಿದ್ದೀನಿ. ಇಲ್ಲಿ ಹೀಟ್ ಆಲ್ರೆಡಿ ಆಗ್ತಾ ಇದೆ, ಯಾಕಂದರೆ ಆನ್ ಆಗಿದೆ. ಹೀಟಿಗೆ 1, 2, 3 ಅಂತ ಆಪ್ಷನ್ಸ್ ಇದೆ ಇಲ್ಲಿ. ಸೊ ಆಲ್ರೆಡಿ ಆನಲ್ಲಿರೋದ್ರಿಂದ ಹೀಟ್ ಆಗ್ತಾ ಇದೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ. ಮಣ್ಣಲ್ಲಿ ಸೌಂಡ್ ಕೇಳಿಸ್ತು ಅನ್ಕೋತೀನಿ. ಇಷ್ಟೇ, ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬಾಯ್ಲ್ ಆಗಲಿ ಅದು. ಸೊ ನೀರು ಆಲ್ರೆಡಿ ಬಿಸಿ ಆಗ್ತಾ ಇದೆ. ನಾವೀಗ ಆಗಲೇ ಕಟ್ ಮಾಡ್ಕೊಂಡಿರೋದನ್ನು ಹಿಂಗೆ ಇಟ್ಕೊಬಿಡೋಣ. ಹಿಂಗೆ ಆವಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ. ಸೊ ಇದು ಲಿಡ್ನು ಕೂಡ ಕ್ಲೋಸ್ ಮಾಡೋಣ.
ಈಗ ಇದು ಜಸ್ಟ್ ಪ್ಲೇನಾಗಿ ಕಾಣಿಸ್ತಾ ಇದೆ. ಅದು ಸ್ವಲ್ಪ ಬಾಯ್ಲ್ಡ್ ಆಗ್ತಾ ಆಗ್ತಾ ನೋಡೋಣ ಅದು ಯಾವ ರೀತಿ ಕುಕ್ ಆಗುತ್ತೆ ಅಂತ. ಒಂಥರ ನೋಡೋದಕ್ಕೆ ಖುಷಿ ಆಗ್ತಾ ಇದೆ. ಒಳ್ಳೆ ಎಲ್ಲೋ ಯಾವುದೋ ಬೇರೆ ದೇಶದಲ್ಲಿ ಇದೀವೇನೋ ಅನ್ನೋ ಥರ. ಚೆನ್ನಾಗಿದೆ. ವೆಯ್ಟ್ ತುಂಬ ಏನಿಲ್ಲ, ಕ್ಯಾರಿ ಮಾಡ್ಬೋದು ಎಲ್ಲ, ಹೊರಗಡೆ ಎಲ್ಲ ಹೋಗ್ಬೇಕಾದ್ರೆಲ್ಲ. ಹೆಂಗೆ ಬರುತ್ತೋ ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿದೆ. ನೋಡೋಣ ಯಾವ ರೀತಿಯಾಗಿ ಕುಕ್ ಆಗುತ್ತೆ ಅಂತ. ಹೀಟ್ ಮೇಲೆ ಅದು ಡಿಪೆಂಡ್. ಸೊ ಇಲ್ಲಿ ನೋಡ್ಬೋದು ಆಲ್ರೆಡಿ ಹಾವಿ ಎಲ್ಲ ಕಟ್ತಾ ಇದೆ. ಬಿಸಿನೂ ಕೂಡ ಆಗಿದೆ ಇದು. ನೋಡೋಣ ಹೆಂಗೆ ಬರುತ್ತೆ ಅಂತ. ನೋಡಿ ಇಲ್ಲಿ ಯಾವ ರೇಂಜ್ ಕುಕ್ ಆಗ್ತಾಯಿದೆ ಅಂದರೆ ನೋಡೋಕ್ಕೆ ಖುಷಿ ಆಗ್ತಾ ಇದೆ. ಫುಲ್ ಆವಿ ಹೋಗ್ತಾಯಿದೆ ಇದು. ಎಷ್ಟು ಇದಾಗಿದೆ ನೋಡಿ. ಗ್ಯಾಸಲ್ಲೇ ಮಾಡಿರೋ ಥರ ಕುಕ್ ಆಗ್ತಾ ಇದೆ ಅಡುಗೆ. ಸೊ ಈಗ ನೋಡಿ ಇದನ್ನು ಕ್ಯಾಪ್ ತೆಗಿತೀನಿ, ಅದು ಕುಕ್ ಆಗಿದೆಯಾ ಇಲ್ವಾ ಅಂತ ನೋಡೋಕ್ಕೆ. ಯಾವ ರೇಂಜಿಗೆ ಹೋಗ್ತಾಯಿದೆ ಹಾವಿ. ಸೊ ಇದನ್ನು ಟೆಸ್ಟ್ ಮಾಡಿ ನೋಡ್ಬಿಡೋಣ. ಓ ಮೈ ಗಾಡ್. ಸೊ ಇದು ಕಂಪ್ಲೀಟ್ ಕುಕ್ ಆಗೋಗ್ಬಿಟ್ಟಿದೆ. ಸೊ ನಾವು ಇದನ್ನು ಆಫ್ ಮಾಡೇ ಬಿಡೋಣ. ಇಷ್ಟೇ, ಆಲ್ರೆಡಿ ಆಗೋಗಿದೆ. ತೋರಿಸ್ತೀನಿ ರೀ ಒಂದು ತಗ್ತು. ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ನೋಡ್ಬೋದು. ಸೊ ಇಲ್ಲಿ ಎಷ್ಟು ನೀಟಾಗಿ ಕುಕ್ ಆಗೋಗಿದೆ ಆಲ್ರೆಡಿ. ವೆಜಿಟೇಬಲ್ಸ್ನೆಲ್ಲ ಹಿಂಗೆ ಕುಕ್ ಮಾಡಿ ಹಸಿ ಡಯಟ್ ಮಾಡೋರ್ಗಂತೂ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ಸೊ ಇದು ಹೀಗೆ ಇಡೋಣ, ಸ್ವಲ್ಪ ಅದಿರೋ ಹಾವಿಗಳೆಲ್ಲ ತಗೊಳ್ಳಿ ಅಂತ. ಸೊ ಇಲ್ಲಿ ಇದನ್ನು ಹಿಂಗೆ ತೆಗೆದ್ರೆ ಒಳಗಡೆ ಯಾವ ರೇಂಜಿಗೆ ಕಾದಿದೆ ನೋಡಿ, ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಇದಿಷ್ಟೇ ಕುಕ್ ಆಗೋಗಿದೆ. ಇಲ್ಲಿ ಬಿಸಿ ನೀರು ಸಿಕ್ಕಿದೆ. ಇದನ್ನು ಏನಾದರೂ ನೂಡಲ್ಸು ಆ ಥರದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಇದು ಬಟ್ ಪ್ಲೇನ್ ಇರೋದ್ರಿಂದ ನಾನು ಇದನ್ನೇನು ಯೂಸ್ ಮಾಡಲ್ಲ, ಜಸ್ಟ್ ಚೆಲ್ಬಿಡ್ತೀನಿ ಆಗಿ. ಓಕೆ, ಕುಕ್ ಆಗಿದೆ. ಅದಕ್ಕೆ ಒಂದು ಸ್ವಲ್ಪ ಮೈದಾ, ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರು, ಒಂದು ನಿಮಿಷ, ಸ್ವಲ್ಪ ಕಾರ್ನ್ಫ್ಲೋರು, ಅದಾದಮೇಲೆ ಒಂಚೂರು ಒರೆಗೆನೋ ನೋಡ್ಬೋದು. ಚೂರು ಸ್ವಲ್ಪ ಟೇಸ್ಟಿಗೆ. ಅದಾದಮೇಲೆ ಚಿಲ್ಲಿ ಫ್ಲೇಕ್ಸು, ಮೇಲೆ ಖಾರನ ನೋಡ್ಕೊಂಡು ಹಾಕೊಳ್ಳಿ. ಇದೆಲ್ಲ ಆದಮೇಲೆ ಸಾಲ್ಟು ಸ್ವಲ್ಪ, ಇಷ್ಟೇ. ಇದಿಷ್ಟು ಆದಮೇಲೆ ಒಂದು ರೌಂಡ್ ಇದೆ ನೀಟಾಗಿ ಕಲಿಸ್ಕೊಂಡ್ಬಿಡಿ. ಇನ್ನೇನಿಲ್ಲ, ಸಿಂಪಲಾಗಿ ಮಾಡ್ಕೋಬೇಕು. ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಅದನ್ನು ಆರಾಮಾಗಿ ಮಾಡ್ಕೊಂಡು ಎಣ್ಣೆಗೆ ಹಾಕೊಂಡು ತಿಂತಾ ಇದ್ರೆ ಫುಲ್ ಚಟಪಟ ಚಟಪಟ. ಇಷ್ಟೇ, ಇದಾಯಿತು. ಇದನ್ನು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು ಇದನ್ನು ಅದ್ರೊಳಗಡೆ ಹಾಕೋಣ. ಇವಾಗ ಇದನ್ನು ಆನ್ ಮಾಡ್ಕೊಳ್ಳೋಣ. ಫ್ರೈಗೆ ಒಂದಕ್ಕೆ ಆನ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಹೀಟ್ ಆಗಲಿ ಒಳಗಡೆ. ಹೀಟ್ ಆಗ್ತಾ ಇದೆ. ಇದರೊಳಗಡೆ ಸ್ವಲ್ಪ ಆಯಿಲ್ ಹಾಕೋಣ.
ಅಡುಗೆ ಮನೆ ಅಂತ ಕಾಯೋದೇ ಬೇಕಾಗಿಲ್ಲ ನೋಡಿ. ಇವಾಗ ಆರಾಮಾಗಿ ಇದೊಂದು ಕುಕ್ಕರ್ ಥರ ಸಿಕ್ಬಿಟ್ರೆ ಸಾಕಲ್ಲ, ಆರಾಮಾಗಿ ಎಲ್ಲಿ ಪ್ಲಗ್ ಸಿಕ್ಕಿದ್ರೆ ಪ್ಲಗ್ ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ಆರಾಮಾಗಿ ಅಡುಗೆ ಮಾಡ್ಕೊಬಿಡ್ಬೋದು. ಅದು ನೋಡಿ, ಅದು ಇದಾಗ್ತಾ ಇದೆ, ಬಿಸಿ ಆಗ್ತಾ ಇದೆ. ಒಂದ್ಸತಿ ಚೆಕ್ ಮಾಡ್ಕೊಬಿಡೋಣ. ಓಕೆ, ಆಗಿದೆ. ನಾವು ಪ್ರಿಪೇರ್ ಮಾಡಿರೋದನ್ನೆಲ್ಲ ಒಳಗಡೆಗೆ ಹಾಕ್ತಾ ಬಿಡೋಣ. ಹಿಂಗೆ ಆರಾಮಾಗಿ ಫ್ರೈ ಆಗಲಿ ಇದು. ಇನ್ನೂ ಒಂಥರ ಖುಷಿ ಇದರಲ್ಲಿ ಮಾಡೋದು ನೋಡಿದ್ರೆ. ಯಾವುದೋ ಒಂದು ಗ್ಯಾಜೆಟ್ ಇಟ್ಕೊಂಡು ಮಾಡ್ತಾರೋ ಥರ ಫೀಲ್ ಆಗುತ್ತೆ. ನೀವು ತರ್ಸ್ಕೊಂಡು ಮಾಡಿ, ಚೆನ್ನಾಗಿರುತ್ತೆ. ಇನ್ನೂ ಬೇರೆ ಬೇರೆ ಥರನೂ ಕೂಡ ಇದೆ. ಸೊ ಇದರಲ್ಲಿ ಇದನ್ನು ಟ್ರೈ ಮಾಡಿದ್ದೀವಿ, ಖುಷಿ ಅನ್ನಿಸ್ತಿದೆ. ಇಷ್ಟು ಹಾಕಿರೋಣ ಸದ್ಯಕ್ಕೆ. ಇದು ಕುಕ್ಕಾಗಿ ನೋಡಿ, ಈ ರೇಂಜ್ ಕುಕ್ಕಾಗಿದೆ ಇದರಲ್ಲಿ. ಇದು ನೋಡ್ತಿದ್ರೇ ಖುಷಿ ಆಗ್ತಾಯಿದೆ ನನಗಂತ. ಯಾವುದೋ ಆಟ ಸಾಮಾನಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ಅನ್ನೋ ಫೀಲ್ ಆಗ್ತಾಯಿದೆ. ಸೊ ಮಾತ್ರ ಖುಷಿ ಆಗ್ತಾಯಿದೆ ಇದನ್ನು ಮಾಡೋದಕ್ಕೆ. ಟ್ರೈ ಮಾಡಿ ನೀವು ಮನೇಲಿ ಮಾಡೋದಕ್ಕೆ. ಈ ಥರ ಒಳ್ಳೊಳ್ಳೆ ಗ್ಯಾಜೆಟ್ಸ್ಗಳನ್ನ ಯೂಸ್ ಮಾಡಿ ಚೆನ್ನಾಗಿ ಬರ್ತಾಯಿದೆ. ಆ್ಯಕ್ಚುಲಿ ಕಲರ್ ನೋಡ್ಬೋದು. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡೋಕ್ಕೆ ಖುಷಿ ಆಗ್ತಾಯಿದೆ ನನಗಂತೂ. ಯಾವುದೋ ಆಟ ಸಾಮಾನೆಲ್ಲ ಇದ್ದಂಗೆ. ನಿಮ್ಗೇನಾದರೂ ಚಿಕ್ಕವರಿದ್ದಾಗಲೇ ಈ ಥರ ಕೊಟ್ಬಿಟ್ಟಿದ್ರೆ ಅದು ಎಷ್ಟು ಅಡುಗೆ ಮಾಡ್ತಿದ್ರು ಅಲ್ವಾ? ಹಂಗೆ ಜೋಕ್ ಮಾಡಿದೆ ಅಷ್ಟೇ, ಬಟ್ ಅದು ರಿಯಾಲಿಟಿ ಹಾಗೆ ತಾನೆ. ನೋಡಿ, ಫೈನಲಿ ರೆಡಿ ಆಗಿದೆ ನಮ್ಮ ಫ್ರೆಂಚ್ ಫ್ರೈಸ್. ಸಾಫ್ಟಾಗಿ ಕ್ರಿಸ್ಪಿಯಾಗಿದೆ. ಸೊ ಎಣ್ಣೆನೂ ಕೂಡ ಆಗಿದೆ. ಇದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ, ಈ ಪಾತ್ರೆ ಎಲ್ಲ ತೊಳಿತಾರಲ್ಲ ಆ ಥರ ಅಲ್ಲ. ಎಣ್ಣೆನ ನೀಟಾಗಿ ತೆಗೆದಿಟ್ಟು ಒಳಗಡೆಗೆ ಜಸ್ಟ್ ಡಿಶ್ ವಾಷರ್ ಏನಿದೆ ಅದನ್ನು ಹಾಕಿ ಸ್ವಲ್ಪ ಒರೆಸಿ ಹಂಗೇನೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಬೇಕು. ಆದರೆ ಸ್ಟೀಲ್ದೇನಿರುತ್ತೆ ಅದನ್ನು ಮಾತ್ರ ತೊಳ್ಕೊಳ್ಳೋದು ಅಷ್ಟೇನೆ. ಇದು ಯಾಕಂದರೆ ಇಲ್ಲಿ ಮೋಟ್ರ್ ಇರೋದ್ರಿಂದ ನಾವು ಇದನ್ನು ಆ ಥರ ಮಾಡೋದಕ್ಕಾಗಲ್ಲ. ಹಾಗಾಗಿ ಅಡುಗೆ ಆಗಿದ ತಕ್ಷಣ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಇಲ್ಲೊಂದು ಆಲ್ರೆಡಿ ಹಾಕಿಟ್ಟಿದ್ದೀವಿ, ತಿನ್ನಬೇಕಷ್ಟೆ. ಸೊ ಓವರಾಲ್ ಹೆಂಗಿದೆ ಅಂದರೆ ಮಸ್ತ್ ಎಕ್ಸ್ಪೀರಿಯನ್ಸ್ ಇದೆ, ಮಸ್ತಾಗಿ ಬಂದಿದೆ. ತಿನ್ನೋದಕ್ಕೂ ಟ್ರೈಯೇ ಮಾಡಿಬಿಡೋಣ ಒಂದು. ನೋಡಿ, ಇದ್ರ ಒಳಗಡೆ ನೋಡ್ಬೋದು ಯಾವ ರೀತಿ ನೀಟಾಗಿ ಕುಕ್ ಆಗಿದೆ ಅಂತ. ಇದನ್ನು ತೆಗೆದು ಸ್ವಲ್ಪ ಹಚ್ಕೊಂಡು ಬಾರಿಸ್ತಾಯಿ. ಬಟ್ ಈವ್ನಿಂಗ್ ಸ್ನ್ಯಾಕ್ಸು ಗೊತ್ತಲ್ಲ, ಫ್ರೆಂಚ್ ಫ್ರೈಸ್ ಯಾರಿಗೆ ತಾನೇ ಇಷ್ಟ ಇಲ್ಲ, ಆರಾಮಾಗಿ ಮಾಡ್ಬೋದು. ನೋಡಿ, ನಾನು ಒಂದು ಟೇಬಲ್ ಮೇಲೆ ಜಸ್ಟ್ ಇಟ್ಕೊಂಡು ಮಾಡಿರೋದಷ್ಟೇ. ಇದಕ್ಕೆ ಅಡುಗೆ ಮನೆ ಬೇಕು, ಅದು ಬೇಕು ಇದು ಬೇಕು ಅಂತ ಹೇಳಂಗೆ ಇಲ್ಲ. ಒಂದು ಪ್ಲಗ್ ಸಿಕ್ಕಿದ್ರೆ ಆ ಪ್ಲಗಿಗೆ ಹಾಕಿ ಆರಾಮಾಗಿ ನಮ್ಗೆ ಏನು ಬೇಕು ಆ ಡಿಶ್ನ ಆರಾಮ್ಸೆ ಮಾಡ್ಕೋಬೋದು. ನನಗೆ ಪ್ಲಗ್ ಅಂದ ತಕ್ಷಣ ನೆನಪಾಯ್ತು ನೋಡಿ, ನಾವು ಅದೇ ರೀತಿಯೇ ಒಂದು ಮಾಡೋ ಒಳ್ಳೆ ಕೆಲಸಕ್ಕೆ ದೇವರನ್ನೋ ಒಂದು ಪ್ಲಗ್ ಸಿಕ್ಕಿದ್ರೆ ಆ ಪ್ಲಗ್ಗೆ ದೇವ್ರಿಗೆ ನಾವು ಯಾವಾಗ ಕನೆಕ್ಟ್ ಆಗಿರ್ತೀವಿ ಆವಾಗ ನಮ್ಮ ಲೈಫಲ್ಲೂ ಈ ಥರ ವೆರೈಟಿ ರುಚಿಕರ ಆದಂಥ ಅಡುಗೆಗಳು ಸಿದ್ಧ ಆಗ್ತಾ ಇರುತ್ತೆ. ಸೊ ಇದೇ ರೀತಿಯಲ್ಲೇ ಒಳ್ಳೆ ಕೆಲಸ ಮಾಡಿ ಒಳ್ಳೆ ರೀತಿಯಲ್ಲಿ ಇರಿ ಅಂತ ಭಾವಿಸ್ತಾ ಇನ್ನೂ ಹೆಚ್ಚಾಗಿ ಇನ್ನೂ ಒಳ್ಳೆ ವಿಡಿಯೋ ನಿಮ್ಮೊಂದಿಗೆ ಸಿಗ್ತೀನಿ. ಸೊ ಇಷ್ಟು ದಿನ ಲೇಟ್ ಮಾಡಿದ್ದೀನಿ, ಸೊ ಅದಕ್ಕೆ ನನ್ನ ಕಡೆಯಿಂದ ಕ್ಷಮೆ ಇರಲಿ. So until then, take care and stay tuned. Bye bye. God bless you all, and please don't forget to hit the like button and subscribe. Okay? Subscribe ಮಾಡಿ ಇನ್ನು ಹೆಚ್ಚೆಚ್ಚು ವಿಡಿಯೋಗಳನ್ನ ನೋಡೋದಕ್ಕೆ ಸಿಗುತ್ತೆ. Bye bye. Take care everybody.